ಹಲೋ, ಇವತ್ತು ನಮ್ಮ ಕೂರ್ಗಿಗೆ ಬಂದಿದ್ದೀವಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ನೋಟು ಆ ಬಂಡಿ ಜಾಸ್ತಿ ಬಂಡಿ ನಾನೂರೇ ಕಮ್ಮಿ ಮಾಡಲ ಈಗ ಇಲ್ಲಿ ನಮಗೆ ಕ್ರ್ಯಾಬ್ ಸಿಕ್ಕಿದೆ ರೋಡಲ್ಲಿ ವಿರಾಜಪೇಟೆಯಲ್ಲಿ. ಸೊ ತಗೊಳ್ಳೋಣ ಅಂತ ಬಂದ್ವಿ. ಪ್ರೀತಿ ಆಲ್ರೆಡಿ ಜೊಲ್ಲು ಸುಸ್ತಾ ಇದ್ದಾಳೆ. ಅಲ್ಲ, ಜೊಲ್ಲು ತುಸಿ ಕಿಚನ್ ಸೇರಿಯದಲ್ಲ ನೋಡಿ ಹೆಂಗ ಕಿಚನ್ ಬಲ್ಯ ಬಲ್ಯ ಏನ ಬಲ್ಯ ಬಲ್ಯ ಎಲ್ಲ ಲೈವ್ ಕ್ರ್ಯಾಬ್. ಇಲ್ಲಿ 1.5 kg 600 rupees ಸಿಕ್ಕಿದೆ. ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ 500 rupees ಸಿಗುತ್ತೆ. ಇಷ್ಟು ಇದೆಲ್ಲ ಒಂದು ಕಲ್ಲು ಡೆಂಜಿ ನವಿ ಕಲ್ಲು ಡೆಂಜಿ, ಇದು ನಾಟಿ ಡೆಂಜಿ. ಸೋಕಿಪುಂಡ ಮೈ ಫೇವ್ರೆಟ್ ಕ್ರಾಫ್ಟ್ ಕೊಡ್ತಿದ್ದು ಬರ್ತದೆ ಪತ್ತೊಚ್ಚಿ ಮಾಡಿಕೊಂಡಂತೆ ನಾಳೆ ಡೇಟಿ ಅಲ್ಲ. ಇವಾಗ ನಾವು ಸಿಲ್ವರ್ ಶಾಪಿಂಗ್ಗೆ ಸ್ವಲ್ಪ ವಿರಾಜಪೇಟೆಯಲ್ಲಿ ಮತ್ತೆ ಸ್ಟಾಪ್ ಮಾಡಿದ್ವಿ. ಪನಿ ಪನಿ ಮಳೆ ಬರ್ತಾಯಿದೆ, ಅಲ್ಲಿ ಫಾಗ್ ಎಲ್ಲ ಕಾಣ್ತಾ ಉಂಟು. ನಾವಿಲ್ಲಿ ಸ್ವಲ್ಪ ಶಾಪಿಂಗಿಗೆ ಬಂದಿದ್ದೀವಿ. ಮತ್ತು ಈ ಸೊಪ್ಪನ್ನ ನಾವು ನಮ್ಮ ಕೂರ್ಗ್ ಆಷಾಢ ಅಂದರೆ ಆಟಿ ಅಂತ ಹೇಳ್ತೀವಿ, ಅದರಲ್ಲಿ ಈ ಸೊಪ್ಪು ಕಂಪಲ್ಸರಿ ತಿನ್ನಬೇಕು. ಅದಕ್ಕೆ ತಗೊಳ್ಳೋಣ ಅಂತ ಬಂದಿದ್ದೀವಿ. ಬಟ್ ಇಲ್ಲಿ ಯಾರೂ ಇಲ್ಲ. ಪತ್ರೊಡೆನೂ ಇದೆ. ಸೊ ಇಲ್ಲಿ ಒಂದೊಂದು ಕಟ್ಟಿಗೆ 50 ರೂಪಾಯಿಗೆ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಹತ್ರ ಆ್ಯಕ್ಚುಲಿ ಬೇಲಿಯಲ್ಲಿ ಸಿಗುತ್ತೆ. ಬಟ್ ಅಕಸ್ಮಾತ್ ಯಾರಾದರೂ ಕುಯ್ದು ಬಿಟ್ಟಿದ್ರೆ ಅಂತ ಸೇಫರ್ ಸೈಡ್ಗೆ ಮಾರ್ಕೆಟಲ್ಲೂ ಕಿತ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಪಾಯಸ ಇದು ಮಾಡೋಕ್ಕೆ. ಹಾಂ, ಕಣಿಲೆ ಅಂದರೆ ಕನ್ನಡದಲ್ಲಿ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಬ್ಯಾಂಬೂ ಶೂಟ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ಈ ಥರ ಕಟ್ ಮಾಡಿ ಮಾಡ್ತಾರೆ. ಅದಕ್ಕೆ 50 ರೂಪೀಸ್ ಒಂದು ಕಟ್ಟಿಗೆ. ಇದು ಪತ್ರೊಡೆ ಒಂಜೇದೊಂದ್ಲೆ ಬುಕ್ಕ. ಇಲ್ಲಿ ದುಡ್ಡು ಥರ ಎಣಿಸ್ತಾ ಇದ್ದೀರಾ? ಬಿಸಿ ಬಿಸಿ ವಾಟರ್ ಕೊಡಿ, ಬಿಸಿ ಬಿಸಿ ವಾಟರ್ ರೆಡಿ. ಹಾಂ, ಸೊ ಇಲ್ಲಿ ನಾವು ಫುಡ್ ಆರ್ಡ್ರ್ ಮಾಡಿದ್ದೀವಿ. ನಮ್ಮ ಲಂಚ್ ಟೈಮ್ ಆಗಿದೆ. ಭರ್ಜರಿ ಬ್ಯಾಟಿಂಗ್ ಆದಮೇಲೆ ಸಿಗ್ತೀವಿ. ನಾವು ಇಲ್ಲಿ ನಮ್ಮನೆ ಹಿಂಗೆ ಹೋಗಿ 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 ಇಲ್ಲಿ ಬ್ರಿಡ್ಜಲ್ಲಿ ಕೈ ತೋರಿಸ್ಕೊಂಡು ಇಲ್ಲಿ ಬ್ರಿಡ್ಜಲ್ಲಿ ಕ್ರಾಸ್ ಆಗ್ತಿದ್ವಿ. ಬಟ್ ಇವಾಗ ಮಳೆಯಿಂದ ಬ್ರಿಡ್ಜ್ ಫುಲ್ ಕವರ್ ಆಗಿಬಿಟ್ಟಿದೆ. ಇದು ಅದಕ್ಕಿಂತ ಮೇಲೆ ಇರೋ ಬ್ರಿಡ್ಜ್. ಇಲ್ಲಿ ನಿಂತ್ಕೊಂಡು ನೋಡೋ ಥರ ಆಗಿದೆ ಅಲ್ವಾ? ಫಸ್ಟ್ ಟೈಮ್ ನಾವು ಇಷ್ಟು ಬ್ಲಾಕ್ ಆಗಿರೋದು ನೋಡ್ತಾ ಇರೋದು. ತುಂಬ ಮಳೆ ಬರ್ತಾ ಇದೆ ಕೊಡಗಲ್ಲಿ. ಆ್ಯಕ್ಚುಲಿ ನಮಗೆ ಗೊತ್ತಿದ್ದಂಗೆ ಮಳೆ ಬರ್ತಿಲ್ಲ ಅಂತ ಏನೋ ಮಾಡಿದ್ವಿ. ಬಟ್ ಇಲ್ಲಿ ಬ್ರಿಡ್ಜೇ ಕ್ಲೋಸ್ ಆಗಿರೋ ಲೆವೆಲ್ಗೆ ತುಂಬ್ಕೊಬಿಟ್ಟಿದೆ. ಇದು ಕಾವೇರಿ ಹೊಳೆ. ಇದು ಪ್ಲೇಸ್ ಹೆಸರು ಬಲ್ಬೇರಿ ಅಂತ.
ಇಲ್ಲಿ ಸ್ವಲ್ಪ ಫೋಟೋ ಶೂಟ್ ಆಗ್ತಾ ಇದೆ. ಅಲ್ಲಿ ಗಾಡೀಲಿ ಬರ್ಕೊಂಡು ಹುಷಾರು. ಇಲ್ಲಿ ಫೋಟೋಗ್ರಾಫರ್ ಇವರೇ. ಹಾಂ ಚಾಯ್. ಇದು ನಾವು ಯಾವಾಗಲೂ ಬರೋ ಒಂದು ಟೀ ಶಾಪು. ಇಲ್ಲಿ ಟೀನೆಲ್ಲ ಈ ಥರ ಮಾಡ್ತಾ ಇರ್ತಾರೆ. ನಾನು ಮುಂಚೆ ನಿಮಗೆ ತೋರಿಸಿದ್ದೆ ಅಲ್ವಾ ಒಂದು ಕೂರ್ಗ್ ಬ್ಲಾಗಲ್ಲಿ. ಇದು 100 years ಓಲ್ಡ್ ಟೀ ಶಾಪು. ಸೊ ಇಲ್ಲಿ ಟೀ ಸಖತ್ತಾಗಿ ಮಾಡ್ತಾ ಇರ್ತಾರೆ. ಈ ಥರ ಎಲ್ಲ ಮಾಡ್ತಾರೆ. ಇಲ್ಲಿ ಈ ಥರ ಸ್ನ್ಯಾಕ್ಸ್ ಎಲ್ಲ ಮಾಡಿ ಹಿಂಗೆ ಬಾಕ್ಸ್ ಒಳಗೆ ಹಾಕಿ ಇಟ್ಬಿಟ್ಟಿರ್ತಾರೆ. ಫುಲ್ ಡೇ ಇಷ್ಟೇ, ಬೆಳಿಗ್ಗೆ ಮಾಡಿ ಇಟ್ಬಿಡೋದು. ಬರ್ತಿದ್ದೆ ಪ್ರೀತಿ ಚಾಯ್ ಆಗಿತ್ತು. ದೀಕ್ಷಿತ್ ದೀಕ್ಷಿತ್ ಸಕ್ಕತ್ತಾಗಿತ್ತು. ಇಲ್ಲಿ ರೀಚ್ ಆಗಿದ್ದೀವಿ ಮನೆಗೆ. ಫುಲ್ ಮಳೆ. ಇಲ್ಲಿ ಎಲ್ಲ ಉರ್ವೇಲಿ ಹೆಂಗೆ ತೆಗಿಯೋದು ಅಂತ ಹೇಳ್ಕೊಡ್ತಾ ಇದ್ದಾಳೆ ಪ್ರೀತಿ. ಹುಬ್ಬಲು ಮನೆಗೆ ರೀಚ್ ಆದ್ವಿ ನಾವು. ನಮ್ಮ ಮನೆ ಸೈಡಿಗೆ ಬಾ. ಇಷ್ಟು ಮಳೆ ಈ ಥರ ಮಳೆ ನಾವು ಸುಮಾರು ಟೈಮ್ ಆಯಿತು. ನಾವು ಹಿಂಗೆ ಮಳೆಯಲ್ಲಿ ಬರೋದೇ ಅಲ್ಲ ಅಥವಾ ಸುಮಾರು ಟೈಮ್ ಆಯ್ತಿತ್ತು. ನಂಗೆ ಕ್ಲಿಂಚೆ ಬಸ್ಸಾಗಿ ಬರಂತೆ. ಇಲ್ಲಿ ಹೊಸದಾಗಿ ಮದುವೆ ಆಗಿ ಫಸ್ಟ್ ಟೈಮು ಮನೆಗೆ ಬರೋದಕ್ಕೆ ವೆಲ್ಕಮ್. ಆರತಿ ಎತ್ತೀರೇ. ಥ್ಯಾಂಕ್ ಯು. ಬನ್ನಿ ಬನ್ನಿ. ನಾವು ಮನೆಗೆಲ್ಲ ಬಂದು ಅನ್ಪ್ಯಾಕಿಂಗ್ ಮಾಡಾಯಿತು. ಸ್ಟಿಲ್ ಮಳೆ ಬಿಡೋಂಗಿಲ್ಲ. ಏನು ಮಾಡೋದು, ಸ್ಟಿಲ್ 3 o'clock. ನಾವು ಸ್ವಲ್ಪ ಆ ಕಡೆ ಎಲ್ಲ ಹೋಗೋಣ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಸುಮಾರು ಟೈಮ್ ಆಯಿತು. ನಾವು 6 months ಆಯಿತು ಮನೆಗೆ ಬರ್ದೇನೆ. ಸೊ ಇವತ್ತೆಲ್ಲ ಸುತ್ತಾಡ್ಕೊಂಡು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಮಳೆಯಿಂದ ನಾವು ಮೋಸ್ಟ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ. ಇವಾಗ ಇಲ್ಲಿಗೆ ಬಂದರೆ ಇನ್ನೂ ಅಡುಗೆ ಬ್ಯುಸಿ. ಮಳೆಯಲ್ಲಿ ಕೂತ್ಕೊಂಡು ತಿನ್ನೋದು ಇಷ್ಟೇ ಮಾಡಬೇಕಷ್ಟೆ. ಮದ್ದಕುಳು ಸೊಪ್ಪು ಪಾಯಸ ಮಾಡೋಕ್ಕೆ ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ನಾವು ಸ್ವಲ್ಪ ಇಲ್ಲೇ ದೂರ ಹೋಗಿ ಬರೋಣ. ಸೊ ಇಲ್ಲೇ ನಮ್ಮ ಮನೇಲಿ ಇವಾಗ ಸ್ವಲ್ಪ ಎಲ್ಲ ಅನ್ಪ್ಯಾಕಿಂಗ್ ಆಯಿತು. ಇವಾಗ ಕೆಳಗೆ ನಮ್ಮ ಮಾಮಿ ಮನೆ
ಒಂದ್ಸರಿ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಸ್ಟಿಲ್ ಮಳೆ ನಿಲ್ತಾ ಇಲ್ಲ, ಅದಕ್ಕೆ ಹಾಗೆ ಹೋಗಿ ಬರ್ತೀವಿ. ಫಸ್ಟ್ ಮಾಮಿ ಮನೆಗೆ ಬಂದ್ವಿ. ಸೊ ಜಾರುತ್ತೆ ಫುಲ್ಲು, ಚಂದ ನೋಡ್ಕೊಂಡು ಹೋಗ್ಬೇಕು. ಹಾ ದರ್ಶನ್ ಇಜ್ಜೆ ಮಾಮಿ ಇನ್ನೊಂದಕ್ಕ. ಸೊ ಇಲ್ಲಿಗ ಇನ್ನೊಂದು ಮಾಮಿ ಮನೆಗೆ. ಮಾಮಿ ಮಾಮಿ ಎಲ್ಲೂ ಕಾಣ್ತಾ ಇಲ್ಲ. ಇಲ್ಲಿ ಇರ್ತಾರೆ ನೋಡಿ ಇವಾಗ. ಮಾಮಿ ಆಯ್ತಾ ಸದ್ದು ಡೋರ್ ಓಪನ್ ಮಂತದ್ದು ಕಳ್ಳೇರು ಬತ್ತಂದ. ಸೊ ಇವಾಗ 2 ಮನೇಸ್ ಕಂಪ್ಲೀಟೆಡ್. ಡೆಮಾಲಿಶ್ ಆತಂದು ತುಲಲು ಬೀಳ್ತಿಲ್ಲ. ಇದು ನಮ್ಮ ಒಂದು ಕಾಲದಲ್ಲಿ ನಮ್ಮ ದೊಡ್ಡಪ್ಪನ ಮನೆ. ಯಪ್ಪ ಫುಲ್ ಡೆಮಾಲಿಶ್ ಆಗ್ಬಿಟ್ಟಿದೆ. ಹಾಯ್ ಹಲೋ ಗೈಸ್. ಆಯ್ತಾ ಇದೊಂದು ಮನೆ. ನಮ್ಮ ಇಂಚೆ ಆಡಿರ್ತಾನ ಇಲ್ಲಿ ದೊಡ್ಡ ಮನೆ. ಇದು ಆಕ್ಚುಲಿ ದೊಡ್ಡ ಮನೆ ಇತ್ತು. ಆಯ್ತಾ ಬಿದೋಗಿದೆಲ್ಲ ಡೆಮಾಲಿಶ್ ಮಾಡಿಬಿಟ್ಟು. ಇದು ನಮ್ಮ ದೊಡ್ಡಪ್ಪನ ಮನೆ. ಹಾಯ್ ಹೌ ಆರ್ ಯು? ಗಾಡ್ಸ್ ಗ್ರೇಸ್. Hi. Myself Dixit. My name is Lisha. I'm studying at Licious with goats. ಇವಾಗ ನಮ್ಮ ದೊಡ್ಡಪ್ಪನ ಮನೆಗೆ. ಇದೆಲ್ಲ ನಮ್ದು ಪ್ರೀವಿಯಸ್ ಸ್ಕೂಲ್ ಬ್ಲಾಗಲ್ಲಿ ನೋಡಿರ್ತೀರಾ. ಸೊ ಐ ಆಮ್ ನಾಟ್ ಗೋನಾ ಬ್ರೀಫ್ ಮಚ್. ಹಾಯ್ ಎಲ್ಲರೂ ಇಲ್ಲಿ ಕಾರಲ್ಲಿ ಬಂದಿರೋ ನಮ್ಮ ರಿಲೇಟಿವ್ನ ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಹಲೋ ಹಾಯ್. ನಮಸ್ಕಾರ. ಆಲ್ಮೋಸ್ಟ್ ನೀರು ಇಲ್ಲಿವರೆಗೆ ಬಂದ್ಬಿಟ್ಟಿದೆ. ಸೊ ನಾವು ಇನ್ನು ಕಂಟಿನ್ಯೂ ಮಾಡ್ತಾ ಇಲ್ಲ. ಇಲ್ಲಿಂದ ವಾಪಸ್ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಮಳೆ ಅಂತೂ ಬಿಡ್ತಾನೆ ಇಲ್ಲ, ಪಟ 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 ಅಂತ ಬರ್ತಾನೇ ಇದೆ. ಸೊ ಈ ರೋಡ್ ಫುಲ್ಲು ನಮಗೆ ಗೊತ್ತಿರೋ ರಿಲೇಟಿವ್ಸ್ ಅದರ್ ಫ್ರೆಂಡ್ಸ್ ಸಿಗ್ತಾನೆ ಇರ್ತಾರೆ. ನಾವು ಮೀಟ್ ಮಾಡಿ 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 ಬರೋದು. ಹೋಗೋಣ, ವಾಪಸ್ ಹೋಗೋಣ. ಇಲ್ಲಿ ನಾವು ತಂದಿರೋ ಕ್ರ್ಯಾಬ್ನ ಕ್ಲೀನ್ ಮಾಡ್ತಾ ಇದ್ದೀವಿ. ಚೂರಿ ಅಂಡದಮಿ ಇದೆ ಅಂದ 1 kg. ಸೊ ಇವಾಗ ನಮ್ಮ ಪಪ್ಪಂದು ಇನ್ನೊಂದು ಅಣ್ಣನ ಮನೆ.
ಅದೇ ನೀಟ್ ಈ ಕಟ್ಟಿರೋದು. Hello guys. Hi. How are you? God's grace. Oh, God's grace ಅಂತ ಹೇರ್ ಬಂತು ಕೊಡ್ರ ನಿಕ್ಕೆ God's grace. God's grace. By God's grace I am good. ಅಂಚ. Or I am over the moon. Oh, wow. She's over the moon. ಅಲ್ಪ ಇಲ್ಲೇ ಕೊಡ್ತೀವಿ ಬೇಜಾರಾದ್ರೆ ನೀವು ಅಲ್ಲಿ ಎಲ್ಲಿ ಅಪ್ಪ ಕೊಪ್ಪ ಇತ್ತು ಇಲ್ಲ ಮಾಂಪುರ ಇದು ಅಡಿಗೆ ರೂಮಲ್ಲಿ ಇದ್ರೆ ಬರುತ್ತೆ ಬಲೆ ದೊಡ್ಡಪ್ಪ ಗೊಬ್ಬಲೆ ದಾಲೇಜಿ ಕಲರ್ ಮ್ಯಾಚ್ ಮಾಪ್ನಾತೆ ಇವಾಗ ಈ ಕಡೆ ಕಬಾಬ್ ಆಗ್ತಾ ಇದೆ ಈ ಕಡೆ ಕ್ರ್ಯಾಬ್ ಆಗ್ತಾ ಇದೆ ಈ ಕಡೆ ನಮ್ಮ ಪಾಯಸ ರೆಡಿ ಆ ಕಡೆ ನಮ್ಮ ಪಾಯಸ ರೆಡಿ ಇದೆ ಪಾಯಸದು ವಾಟರ್ ಇಲ್ಲಿದೆ ಕ್ರ್ಯಾಬ್ ಪುಳಿ ಮುಂಚಿ ರೆಡಿ ಆಗಿಂಗ್ ನಮ್ದು ಹ್ಯಾಪಿ ಆಟಿ ಹ್ಯಾಪಿ ಆಟಿ ಆಚಿ ನಮ್ದು ಬ್ಲ್ಯಾಕ್ ನಮ್ದು ಮದ್ದು ಕುಳು ರೆಡಿ ತಿಂದು ಹೇಳಿ ಹೇಗಿದೆ ಪ್ರೀತಿ ಅಲ್ಲ ಇನ್ನು ಲಾಸ್ಟ್ ವರೆಗೂ ತಿನ್ಬೋದು ಆದ್ರೆ 18 ದಿವಸ ಆಗ್ಬೇಕು ಅದಕ್ಕೆ ಸೊಪ್ಪಿಗೆ ಫುಲ್ ದಿನ ತಿನ್ಬೇಕು ಅಂತ ಸೂಪರ ಇಲ್ಲ ಇದೊಂದು ತಿನ್ನ ಫುಲ್ ತಿನ್ಬೋದು ದಿನ ತಿನ್ಬೇಕಾ ಅದು ಇವತ್ತು ಫಸ್ಟ್ ಆದ್ರೆ ಆಟಿಲ್ ತಿನ್ನೋರು ಫುಲ್ ತಿಂತಾರೆ ಇವತ್ತು ಮಾಡಿ ಇಡೋದು ನಾಳೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ತಿಂದುಬಿಟ್ಟು ಮಲ್ಕೊಳ್ಳೋದು ಆಮೇಲೆ ಇದಕ್ಕೆಲ್ಲ ಯೂರಿನೆಲ್ಲ ಪಾಸ್ ಆದ್ರೆ ಕೆಂಪು ಹೋಯ್ತದೆ ಆಗ ನಮ್ಮ ಶರೀರ ಹಿಡಿತು ಅಂತ 4 ಗಂಟೆ ತಿಂದು ಮಲ್ಗೋದು ಮುಖ ತೊಳೆದು ತಿನ್ಕೊಂಡು ಮತ್ತೆ 6 ಗಂಟೆಗೆ ತೊಳೆದು ಹಂಗೆ ಈಗ ಮಾಡಿ ಇಡೋದು ಬ್ಲ್ಯಾಕ್ ಪಾಯಸ ಸ್ವಲ್ಪ ಈಗಲೇ ತಿನ್ನೋಣ ನಾಳೆ ಬೆಳಿಗ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಅದೇ ಸೊಪ್ಪು ನೋಡುವಾಗ ಗೊತ್ತಾಗಲ್ಲ ಅಲ್ವಾ ಇದು ಬ್ಲ್ಯಾಕ್ ಆಗುತ್ತೆ ಅಂತ ಸೊಪ್ಪನ್ನ ಬೇಯಿಸಿ ಬ್ಲ್ಯಾಕ್ ರಸ ಬರುತ್ತೆ ಪರ್ಪಲ್ ಡಾರ್ಕ್ ಪರ್ಪಲ್ ಅದ್ರಲ್ಲಿ ಪಾಯಸ ಮಾಡೋದು ಓಕೆ ನಮ್ದು ಊಟ ಆಯ್ತು ನಾನು ಯಾವಾಗಲೂ ಮುಂದೆ ಸ್ವಲ್ಪ ಮೇಕಪ್ ಮಾಡ್ಕೊಂಡಿರ್ತೀನಿ ಇವಳು ಯಾವ ಬಂದ್ಬಿಟ್ಟು ಝೂಮ್ ಮಾಡ್ತಾಳೆ ನೋಡಿ ಈ ತರ ಝೂಮ್ ಮಾಡ್ತಾಳೆ ಮಮ್ಮಿ ತರ ಕೂದಲ ಮೇಲೆ ಇಟ್ಕೊಂಡಿರ್ಬಾರ್ದು ಸೊ ಊಟ ಆಯ್ತು ನೆಕ್ಸ್ಟ್ ಡೆಂಜಿ ತಿಂದು ನಾವು ಮಲ್ಗದೆ ಅಲ್ಲಿಗೆ ನಮ್ಮ ಬ್ಲಾಗ್ ಮುಕ್ತಾಯ ಧನ್ಯವಾದಗಳು ಅಷ್ಟೇ